ಅನು ಅನು ಸಿರಿಮನೆ ನಿಮ್ಮ ಮಗಳೇ. ಇದನ್ನ ಯಾರು ಒಪ್ಕೋತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಒಪ್ಕೋತೀನಿ. ನಿಜವಾಗ್ಲು ನಿಜವಾಗ್ಲು ಅನು ನಿಮ್ಮ ಮಗಳೇ. ನಾನು ನನ್ನ ರಾಜನಂದಿನ 20 ವರ್ಷದ ಹಿಂದೆನೆ ಕಳ್ಕೊಂಡ್ಬಿಟ್ಟಿದ್ದೆ. ಆರ್ಯ, ಅರ್ಥ ಮಾಡ್ಕೊಂಡು ಮಾತಾಡು. ಸನ್ನಿವೇಶಕ್ಕೆ ತಕ್ಕ ಹಾಗೆ ಸತ್ಯನ ಬದಲಾಯಿಸಬಾರ್ದು. ಸಾಕು ಸಾಕಮ್ಮ. ಅನುಗೋಸ್ಕರ ಸುಬ್ಬು ಒದ್ದಾಡೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಎಲ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹರ್ಷ, ಇವರು ಮನೆಗೆ ಹೋಗೋ ವ್ಯವಸ್ಥೆ ಮಾಡಿ. ಅನು ಇವ್ರ ಜೊತೆ ಹೋಗ್ತಾಳೆ. ನೀನು ಹೇಳಿದ ಹಾಗೆ ಲೈಫಲ್ಲಿ ಏನೇ ಆದರೂ ದ ಶೋ ಮಸ್ಟ್ ಗೋ ಆನ್. ಮುಂದೆ ಅದೇನಾಗುತ್ತೋ ನನಗೆ ಗೊತ್ತಿಲ್ಲ. ನಾನು ಪ್ಲ್ಯಾನ್ ಮಾಡಿದ್ದು ಯಾವುದೂ ನಡೆಯಲ್ಲ. ಆದರೆ ಈ ಜರ್ನಿ ಕೊನೆ ಮಾತ್ರ ನನಗೆ ಸ್ಪಷ್ಟವಾಗಿ ಕಾಣ್ತಿದೆ. ಇನ್ಮೇಲೆ ನನ್ನ ಜೀವನದ ಏಕೈಕ ಗುರಿ ಏನು ಅಂದರೆ ನೀನು ಸಂತೋಷವಾಗಿ ನೆಮ್ಮದಿಯಾಗಿ ಖುಷಿಯಾಗಿರೋ ಹಾಗೆ ಮಾಡೋದು. ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು. ಜರಿವ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ. ಜಗದ ಕೊನೆ ತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಏನಿವಳು ಸಂಜಯಿಸಿ ಕೊಡ್ತಿದ್ದಾಳೆ ಅಂತ ದಯವಿಟ್ಟು ಅನ್ಕೋಬೇಡಿ. ಈಗ ನನಗೆ ನನ್ನಪ್ಪನೇ ಪ್ರಿಯಾರಿಟಿ. ಅವರು ಕಷ್ಟ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಅವ್ರನ್ನ ಹೇಗೋ ಒಪ್ಪಿಸಿ ನಾನಿಲ್ಲೇ ಇದ್ದು ಅವ್ರನ್ನ ಮಾತ್ರ ಕಳ್ಸಿದ್ರೆ ಅವರು ನನ್ನ ಯೋಚನೆಯಲ್ಲೇ ಕೊರಗ್ಬಿಡ್ತಾರೆ. ಐ ಅಗ್ರಿ. ಬಟ್ ನೀವು ಇಲ್ಲಿಂದ ಹೋಗ್ಬಿಟ್ರೆ ಈ ಮನೇಲಿರೋರಿಗೆಲ್ಲ ಬೇಜಾರಾಗುತ್ತೆ ಅಲ್ವಾ? ಬೇಜಾರಾಗತ್ತೆ. ಆದರೆ ಈಗ ಸದ್ಯಕ್ಕೆ ಪರಿಸ್ಥಿತಿನ ಶಾರದಾ ಅಮ್ಮ, ಹರ್ಷ ಭಾವ, ಮಾನಸಿ ಅಕ್ಕ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಆದರೆ ನನ್ನಪ್ಪ ಹಾಗಲ್ಲ. ಹುಚ್ಚು ಪ್ರೀತಿ, ಹಠ ಜಾಸ್ತಿ.
ಅವರನ್ನು ಸಮಾಧಾನ ಮಾಡೋದು ತುಂಬಾ ಕಷ್ಟ. ಈಗ ಸದ್ಯಕ್ಕೆ ಅಪ್ಪಂಗೆ ಹೇಗೆ ಬೇಕೋ ಹಾಗೆ ನಡ್ಕೋತೇನೆ. ಸಮಯಕ್ಕೆ ಎಲ್ಲನೂ ಬಗೆಹರಿಸೋ ತಾಕತ್ತಿದೆ. ಎಂಥ ಪರಿಸ್ಥಿತಿಲೂ ಗಟ್ಟಿಯಾಗಿ ನಿಂತ್ಕೊಳ್ಳೋದನ್ನ ನಿಮ್ಮನ್ನ ನೋಡಿ ಕಲಿಬೇಕು ಅನು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಜೀವನ ಅಷ್ಟು ಪಾಠ ಕಲಿಸ್ಬಿಟ್ಟಿದೆ. ನೀವೇನು ಕಮ್ಮಿ ಇಲ್ಲ, ನೀವು ತುಂಬಾ ಎದುರಿಸಿದಿರ. ಯು ಡಿಸರ್ವ್ ಬೆಟರ್. ನೀವು ಇಲ್ಲಿ ನಿಮ್ಮ ಗಂಡನ ಜೊತೆ ಇರಬೇಕಾದವರು. ನೀವು ಸ್ವಲ್ಪ ಮನ್ಸು ಮಾಡಿದ್ದಿದ್ರು ನಿಮ್ಮ ಅಪ್ಪನ್ನ ಒಪ್ಪಿಸಿ ನೀವಿಲ್ಲಿ ಇರ್ಬೋದಿತ್ತು ಅನ್ನೋದು ನನ್ನ ಒಪಿನಿಯನ್. ಇಲ್ಲ ಆರಾಧನಾ ಅವರೇ, ಅದಷ್ಟು ಸುಲಭ ಅಲ್ಲ. ಅಪ್ಪನ ನಿರ್ಧಾರಕ್ಕೆ ತಕ್ಕ ಹಾಗೆ ಆರ್ಯ ಸರ್ ಕೂಡ ರಿಯಾಕ್ಟ್ ಮಾಡಿಬಿಟ್ರು. ಈಗ ನಾನು ಹೆಲ್ಪ್ಲೆಸ್. ನಾನಿಲ್ಲಿಂದ ಹೋಗಲೇಬೇಕು. ನಾನಿಲ್ಲಿದ್ದು ಪ್ರಯೋಜನ ಇಲ್ಲ. ನಾನು ಹೋಗ್ತಿದ್ದೀನಿ ಅಂದ ಮಾತ್ರಕ್ಕೆ ನಾನು ಆರ್ಯ ಸರ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಮಾತ್ರ ಖಂಡಿತ ಅಲ್ಲ. ಕತ್ಲಾದ್ರೂ ಭೂಮಿಗಿರೋ ಆಸರೆ ಸೂರ್ಯ ಮಾತ್ರ. ಈ ಅನುಗೆ ಆರ್ಯ ಸರ್ ಮಾತ್ರ. ಕೆಲವು ವ್ಯಕ್ತಿಗಳು ದೂರ ಆಗೋದೆ ಇನ್ನಷ್ಟು ಹತ್ರ ಆಗೋದಕ್ಕೆ. ಅದು ನಮ್ಮ ವಿಷಯದಲ್ಲಂತೂ ಹೌದು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಾನು. ಆದರೆ ಎಲ್ಲ ಆದಷ್ಟು ಬೇಗ ಸರಿ ಹೋದರೆ ಸಾಕು. ಆಗತ್ತೆ. ಆದರೆ ಅಲ್ಲಿವರೆಗೂ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಏನು ಹೇಳಿ ಅನು, ಮಾಡ್ತೀನಿ. ಬಾವ, ನಾನು ಹೊರಡುವಾಗ ನನ್ನನ್ನು ಕಳಿಸ್ಕೊಡೋದು ಬಿಟ್ಟು ನೀವೆಲ್ಲಿ ಬಂದು ನಿಂತ್ಕೊಂಡ್ರೆ ಏನರ್ಥ? ನೀವು ಹೋಗೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಅದಕ್ಕೆ. ಬಾವ, ನನಗೂ ಇಷ್ಟ ಇಲ್ಲ. ಆದರೆ ಪರಿಸ್ಥಿತಿ, ನಾನೀಗ ಹೋಗಲೇಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಅದಕ್ಕೆ ಅದೇನು ಅಷ್ಟೊಂದು ಹಠ ಸುಬ್ಬ ಅವ್ರಿಗೆ? ನನಗೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಬಾವ, ಅಪ್ಪನ ಜಾಗದಲ್ಲಿ ನೀವು ನಿಂತು ನೋಡಿದ್ರೆ ನಿಮ್ಮ ಕೋಪ ಕಡಿಮೆ ಆಗುತ್ತೆ. ನನ್ನ ಅಪ್ಪ ಯಾವತ್ತೂ ನನಗೆ ಕಷ್ಟ ಕೊಡಬೇಕು ಅಂತ ಅಂದ್ಕೊಂಡಿಲ್ಲ. ನಾನು ವಟಾರದಲ್ಲಿದ್ದರೆ ನೆಮ್ಮದಿಯಾಗಿರ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಾವ. ಈಗ ನಾನು ಏನೇ ಮಾತಾಡೋದಕ್ಕೆ ಹೋದರೂ ವಾದ ಮಾಡ್ದಂಗಾಗತ್ತೆ. ಈ ಸಂದರ್ಭಕ್ಕೆ ಹೀಗಿದೆ ಅಷ್ಟೇ ಬಾವ. ನನ್ನ ಅಪ್ಪನಿಗೋಸ್ಕರ ನಾನು ಈ ರೀತಿ ರಿಯಾಕ್ಟ್ ಮಾಡಲೇಬೇಕು. ಆದರೆ ಬಾವ, ಟ್ರಸ್ಟ್ ಮೀ, ನಮ್ಮಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ಮೇ ಬಿ ನಾವು ಒಬ್ರನ್ನೊಬ್ರು ಇನ್ನಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ದೂರ ಆಗ್ತಿದ್ದೀವಿ ಏನೋ. ಬಾವ, ಪ್ಲೀಸ್ ಬಾವ, ನನ್ನನ್ನು ಕಳಿಸ್ಕೊಡಿ. ಯಾಕೆ ಈಗ ಸುಮ್ಮನೆ ಹೇಳ್ತಾ ಇದೆಯಾ? ಸುಮ್ಮನಿದೆ. ಓ, ಮಗಳು ನಮ್ಮ ಜೊತೆ ಬರ್ತಾಳೆ ಅನ್ನೋ ಸಂಭ್ರಮಕ್ಕೆ ಖುಷಿಯಿಂದ ಅಳ್ತಿದ್ಯಾ? ಅಳು ಅಳು ಅಳು, ನಂದೇನು ಅಭ್ಯಂತರ ಇಲ್ಲ, ಅಳು. ಪುಷ್ಪ, ಅಳಬೇಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಮಗ, ಹೊರಡೋಣವಾ? ಹೊಸಮನಿ, ಅಮ್ಮವ್ರೆ, ಶಿವ್ ಕಾರ್ ತರಕ್ಕೆ ಹೇಳಿ. ಆದ್ರಿ ಬೇಡಿ, ನಾನು ಆಗಲೇ ಕ್ಯಾಬ್ ಬುಕ್ ಮಾಡಿದ್ದೀನಿ. ನೀನು ಬುಕ್ ಮಾಡಿದ್ಯಾ? ಅದ್ಯಾಕೆ ಹಾಕಿ ಹೇಳ್ತೀಯಾ? ನನ್ನ ಮಗಳು ಫೋನಲ್ಲಿ ಕ್ಯಾಬ್ ಬುಕ್ ಮಾಡೋದನ್ನ ಅವತ್ತೇ ಹೇಳ್ಕೊಟ್ಟಿದ್ಲು. ಪುಷ್ಪ, ಲಗೇಜ್ ತಗೋ, ಕಾರ್ ಬಂದ್ಬಿಡುತ್ತೆ. ಆರಾಧನಾ ಅವರೇ,
ಅಮ್ಮ ಹೋಗ್ಬಿಟ್ಟು ಬರ್ತೀವಿ. ಸುಬ್ಬು ಅವರೇ, ಹುಷಾರಾಗಿ ಹೋಗಿ ಬನ್ನಿ. ಏನೋ ಕೆಟ್ಟಗಳಿಗೆ ಆಗಿದ್ದಾಯ್ತು. ಮನಸ್ಸು ತಿಳಿಯಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನೀವು ಕರ್ಕೊಂಡು ಹೋಗ್ತಿರೋದು ನಿಮ್ಮ ಮಗಳು ಮಾತ್ರ ಅಲ್ಲ, ನಮ್ಮನೆ ಮಗಳು ಕೂಡ. ನೆನಪಿರ್ಲಿ. ಆರ್ಯ ಬಂದು ನಾನು ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡ್ರೆ ಯಾವುದೋ ಬೇಡದೆ ಇರೋ ವಿಷಯಕ್ಕೆ ತಲೆ ಕೆಡ್ಸ್ಕೊತಾ ಇದ್ದಾನೆ. ನಾವಿಬ್ರು ಮೊದಲನಾಗಿರೋ ಸಾಧ್ಯನೇ ಆಗಲ್ವಾ? ಯಾರು ಊಟ ಊಟ ಯಾರದು? ಯಾರು? ಏಯ್ ಏಯ್, ಇಲ್ಲಿ ಬಾಯಿಲೆ ಊಟ ಇಲ್ಲಿ ಕಣೋ. ಮೇಲ್ ನೋಡು, ಮೇಲೆ. ಎಲ್ಲೇ 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 ಮೇಲ್ ಕಣೋ, ಇಲ್ಲಿ ನೋಡು. ಏಯ್, ನೀನ್ ಭಯ ಪಡೋ ಅಂತದ್ದೇನಿಲ್ಲ. ಬಂದು ಈ ರೂಮಿನ ಬೀಗ ತೆಗಿತೀಯಾ? ಏ, ಭಯ ಯಾಕೋ ಪಡ್ತೀಯಾ? ಈ ರೂಮಿನ ಬೀಗ ಕಳೆದೋಗಿದೆ, ಅದು ಮುರಿದು ಬಾಗಿಲು ತೆಗಿ ಬಾ. ಯಾಕೆ ಬರ್ಬೇಕು? ಯಾಕೆ ಬರ್ಬೇಕು? ಏಯ್, ಬಾಪ ಇಲ್ಲಿ. ನಿಂಗೇನು ಮಾಡಲ್ಲ, ಬಾ ಬಾಯ್ಲೆ. ಪಾಯಸ ಕೊಡ್ತೀಯಾ? ಪಾಯಸ ಪಾಯಸ ಊಟ ಪಾಯಸ. ಪಾಯಸ ಏನೋ, ಹೋಳಿಗೆನೆ ಕೊಡಿಸ್ತೀನಿ, ಬಾರೋ. ಹೋಳಿಗೆ ಪಾಯಸ ಹೋಳಿಗೆ. ನೀನ್ ಬೀಗ ಹೊಡೆದ್ಮೇಲೆ ಕೊಡ್ತೀನಿ, ಬಾರೋ. ನಾನ್ ನಿನ್ಗೆ ಯಾವತ್ತಾದ್ರೂ ಊಟ ಕೊಡದೇ ಇದ್ದೀನಾ? ನನ್ನ ಆರಿನ್ಗೆ ಆಗದೆ ಇರೋರು ಯಾರೋ ಕೂಡಾಕ್ ಹೋಗಿದ್ದಾರೆ. ಬಾರೋ, ಬೇಗ ಬಾ, ಬಾಗಿಲು ತೆಗಿ, ಬಾರೋ. ಏಯ್, ನಿನ್ ಕೈ ಮುಗಿತೀನಿ ಕಣೋ, ತೆಗಿ, ಬಾರೋ. ಪಾಯಸ ಒಬ್ಬಟ್ಟು, ಪಾಯಸ ಒಬ್ಬಟ್ಟು. ಬರ್ತೀನಿ ಬಾ ಬೇಗ. ಗೀತಾ, ನೀವು ಬೈಕೊಂಡ್ರು ಪರವಾಗಿಲ್ಲ ಅಮ್ಮ. ಅನು ಅಮ್ಮ ಇದ್ದಾಗ ನಿಮ್ಮನ್ನ ಹೀಗೆ ಬಲವಂತ ಮಾಡಿ ಊಟಕ್ಕೆ ಕರ್ಕೊಂಡು ಬರ್ತಿದ್ರು. ಈಗ ಆರಾಧನಾ ಅಮ್ಮ ಇದ್ದಾರೆ. ಅಮ್ಮವ್ರ ಸಾಹೇಬರು ಬಂದಾರೆ. ಬಾ ಆರ್ಯ. ಬನ್ನಿ, ಅಮ್ಮ ಜೊತೆ ನೀವು ಕೂತ್ಕೊಂಡು ಊಟ ಮಾಡಿ. ನೀನು ಊಟ ಮಾಡೋರದನ್ನ? ಇಲ್ಲಮ್ಮ,
ಮೀಟಿಂಗಲ್ಲಿ ಲೇಟ್ ಆಗ್ಬೋದು ಅಂತ ನಾನು ಆಗಲೇ ಸ್ವಲ್ಪ ತಿಂದಿದ್ದೆ. ಈಗ ಹಸಿವಿಲ್ಲ, ನೀವು ಊಟ ಮಾಡಿ. ಅಯ್ಯೋ ಇದೇನಿದು, ಈ ಮನೇಲಿ ಎಲ್ಲರೂ ಹಸ್ವಿಲ್ಲ ಅಂತ ಹೇಳ್ತಾರಲ್ಲ. ಬನ್ನಿ ಕುತ್ಕೊಳ್ಳಿ, ಊಟ ಮಾಡಿ. ನನಗೂ ಅಮ್ಮಂಗೂ ಕಂಪ್ನಿ ಕೊಡಿ. ಇಟ್ಸ್ ಓಕೆ. ನೋ, ಇಟ್ಸ್ ನಾಟ್ ಓಕೆ. ಬನ್ನಿ ಕುತ್ಕೊಳ್ಳಿ. ಓಕೆ ಓಕೆ. ನೀವು ನಮ್ಮ ಮನೆಗೆ ಅತಿಥಿ. ನೀವು ಬಡಿಸಿದ್ರೆ ನಮ್ಗೆ ಊಟ ಹೇಗೆ ಸೇರುತ್ತೆ ಹೇಳಿ. ನೀವು ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ. ಏನ್ ಪರವಾಗಿಲ್ಲ, ನಾನೇ ನಿಮ್ಮ ಮನೆ ಅತಿಥಿ ಅಲ್ಲ ಅಲ್ವಾ ಅಮ್ಮ? ಪ್ಲೀಸ್ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಐ ಇನ್ಸಿಸ್ಟ್. ಬನ್ನಿ ಬನ್ನಿ. ಓಕೆ. ಪ್ಲೀಸ್. ಆಯ್ತು, ಮತ್ತೆ ಊಟ ಮಾಡಿ. ನಾನು ವಿಷು ನೋಡಿಟ್ಟು ಹೀಗೆ ಯಾವತ್ತೂ ನನ್ನ ಬಿಟ್ಟು ತಿಂತಾ ಇರಲಿಲ್ಲ. ಜೊತೆಗೆ ತಿನ್ಬೇಕಿತ್ತು ಅವನು. ಐ ಆಮ್ ಶ್ಯೂರ್ ಹಿ ವಾಸ್ ಅ ಜೆಂಟಲ್ಮ್ಯಾನ್. ನೋನು ಪ್ಲೀಸ್ ಅಳ್ಬೇಡಿ. ಅನು ಈಗ ನಿನ್ನ ಹೆಂಡತಿಯಾಗಿ ಮಾತ್ರ ಈ ಮನೆಯಿಂದ ಆಚೆಗೆ ಹೋಗಿಲ್ಲ, ನಿನ್ನ ಮಗುವಿನ ತಾಯಿಯಾಗಿ ಹೋಗಿದ್ದಾಳೆ. ಅಮ್ಮ, ಇದು ನಿಜಾನಾ? ನಾನು ಹೇಳ್ತಿರೋದು ನಿಜಾನೇ ಆರ್ಯ. ನೀನು ಮಾಡಿರೋ ತ್ಯಾಗನ ಮೂರ್ಖತನ ಅಂತ ಲೋಕ ಕರೆಯೋ ಮೊದಲು ಅನುನ ಮೊದಲು ವಾಪಸ್ ಮನೆ ಕರ್ಕೊಂಬ. ಅನು ತಾನಮ್ಮ ಆಗ್ತಿರೋ ವಿಷಯನ ನಿನ್ನ ಹತ್ರ ಹೇಳಕ್ಕೆ ಅದು ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ಲೋ ಗೊತ್ತಿಲ್ಲ. ಅದಕ್ಕೂ ಮೊದಲು ನಾನೇ ನಿನಗೆ ಹೇಳಿಬಿಟ್ಟೆ. ಅಮ್ಮ, ನೀವು ಹೇಳ್ತಿರೋದು ನಿಜಾನಮ್ಮ? ಈ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳಕ್ ಸಾಧ್ಯನಾ? ನಿನಗೆ ನಿನ್ನ ಗೆಳೆಯನ ಭಾವನೆಗಳು ಅರ್ಥ ಆಗುತ್ತೆ. ನಿನ್ನ ಮಗುವಿನ ತಾಯಿ ಆಗ್ತಿರೋ ಅನು ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ ಅಲ್ವಾ? ಪಾಪ ಅನು ತಾನು ತಾಯಿ ಆಗ್ತಿದ್ರು ಆ ಖುಷಿನ ಸಂಭ್ರಮಿಸಕ್ಕಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಪ್ರತಿ ಹೆಣ್ಣು ತನ್ನ ಗಂಡ ತನ್ನ ಜೊತೆಲಿರಬೇಕು ಅಂತ ಬಯಸ್ತಾಳೆ. ಆದರೆ ನಮ್ಮ ಮನು ಆ ಭಾಗ್ಯ ಕೇಳ್ಕೊಂಡು ಬಂದಿಲ್ಲ. ಅಮ್ಮ, ಅಮ್ಮ ಅನು ಯಾಕೆ ಇದನ್ನೆಲ್ಲ ನನಗೆ ಹೇಳಲಿಲ್ಲ? ಹೇಗಪ್ಪ ಹೇಳ್ತಾಳೆ? ಅದನ್ನ ನೀನು ಹೇಳೋಕೆ ಅವಕಾಶನೇ ಕೊಟ್ಟಿಲ್ವಲ್ಲ. ಆರ್ಯ, ಶಾಶ್ವತವಾಗಿ ನೀನು ನಿನ್ನ ಬದುಕನ್ನು ಕಳ್ಕೊಳ್ಳೋ ಮೊದಲು ಎಲ್ಲವನ್ನು ನೀನು ಕಂಟ್ರೋಲಲ್ಲಿ ತಗೋ. ಶಕ್ತಿಶಾಲಿ ಹನುಮಂತನಿಗೂ ಒಂದು ಸಮಯದಲ್ಲಿ ತನ್ನೊಳಗಿನ ಶಕ್ತಿ ಮರ್ತೋಗಿತ್ತಂತೆ. ನಮ್ಮ ವೀಕ್ನೆಸ್ಗಳನ್ನು ನೆಪ ಮಾಡದೆ ಎಲ್ಲವನ್ನು ಮೆಟ್ಟಿ ನಿಲ್ಬೇಕಲ್ವಾ? ಇದು ನಿನ್ ಬದುಕು, ಅನು ನಿನ್ ಹೆಂಡತಿ. ಇನ್ನೂ ನಿನಗೆ ಅರ್ಥ ಆಗ್ಲಿಲ್ಲ ಅಂದರೆ ಇನ್ಯಾವತ್ತೂ ಆಗಲ್ಲ. ನಾನು ಅಪ್ಪ ಆಗ್ತಿದ್ದೀನಾ? ನಾನು ಅಪ್ಪ ಆಗ್ತಿದ್ದೀನಿ.
ಅಪ್ಪ ಅನ್ನೋ ಮಾತು ಕೇಳಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಾನು ಅಪ್ಪ ಆಗ್ತಿದ್ದೀನಿ. ಅನು ಆದಷ್ಟು ಬೇಗ ನಾನು ನಿನ್ನ ನೋಡಬೇಕು. ಇದೇ ನಮ್ಮ ಮನೆ. ಕಲ್ತಿದ್ಯಾ ನೀನು? ಸುಮ್ನೆ ಇರು ನೀನು. ನೀನ್ ನಡಿ ಸುಬ್ಬು, ಇಬ್ರು ಪರ್ಸಿದ್ದೆ ತಗೊಂಬ. ಈ ವಿಷಯನ ಯಾಕೆ ನನಗೆ ಹೇಳಲಿಲ್ಲ ಅವಳು? ಇದು ಗೊತ್ತಾದ್ಮೇಲೂ ನಾನು ಹೇಗೆ ಸುಮ್ಮನೆ ಇರಲಿ? ಮತ್ತೊಂದ್ಸಲ ಕಾಲ್ ಮಾಡ್ಲಾ? ಹಾ, ಮಾಡ್ತೀನಿ. ಹಲೋ ಅನು. ಹಲೋ ಅನು, ನನ್ನ ಮೇಲೆ ಕೋಪನಾ? ನನ್ಗೀಗ ತಾನೆ ಅಮ್ಮ. ನಾನು ಸುಬ್ಬು ಅವರೇ, ನನಗೆ ಅರ್ಥ ಆಗತ್ತೆ ದೂರ ಆಗೋದು ಕಷ್ಟ ಅಂತ. ಆದರೆ ನನ್ನ ಮಗಳು ಮುಂದೆ ಸುಖವಾಗಿರ್ಬೇಕು ಅನ್ನೋದಾದ್ರೆ ಇದನ್ನೆಲ್ಲ ಅನುಭವಿಸ್ಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಕ್ಷಮಿಸಿ. ನೀವು ಹೀಗೆ ಪದೇ ಪದೇ ಫೋನ್ ಮಾಡೋದು, ಅವಳ ಹತ್ರ ಮಾತಾಡ್ತಾ ಇದ್ರೆ ದೂರ ಆಗೋದು ಕಷ್ಟ ಆಗುತ್ತೆ. ಹಲೋ ಸುಬ್ಬು ಅವರೇ, ಹಲೋ. ಅನು, ಅಪ್ಪ. ಮನೆ ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದೆ. ಮನೆಗೆ ಬಂದ್ಮೇಲೆ ಮನೆ ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳೋದಲ್ಲ. ಅನು, ಆಗ್ಲೇ ಫೋನ್ ಬರ್ತಾ ಇತ್ತಲ್ಲ, ಯಾರ್ದು? ಗೊತ್ತಿಲ್ಲ ಅಮ್ಮ, ನಾನು ನೋಡ್ಲಿಲ್ಲ. ಯಾವಾಗ್ಲೂ ಬೇಜವಾಬ್ದಾರಿ ನಿಂದು. ಯಾರು ಮಾಡಿದ್ದು ಅಂತ ನೋಡ್ಬಾರ್ದಾ? ತುಂಬಾ ಮುಖ್ಯವಾದ ವಿಷಯ ಆದ್ರೆ ಅವರೇ ಮತ್ತೆ ಫೋನ್ ಮಾಡ್ತಾರೆ ಬಿಡು. ಮಗ, ನೀ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಆರಾಮವಾಗಿ ವಿಶ್ರಾಂತಿ ಮಾಡು. ನಾನು ಈಗಲೇ ಹೋಗಿ ನಿನಗಿಷ್ಟವಾಗಿರೋ ಖಡಕ್ ನಿಂಬೆ ಹಣ್ಣಿನ ಚಿತ್ರಾನ್ನ ತಂದ್ಬಿಡ್ತೀನಿ. ನೀನು ಎಂದಿನಂತೆ ಬಾಯಿ ಚಪ್ಪಿಸ್ಕೊಂಡು ತಿನ್ನುವಂತೆ. ಹಾಗೆ ಎಲ್ಲರೂ ಕೂತ್ಕೊಂಡು ತಿನ್ನೋಣ, ಏನಂತೀಯ? ಅಯ್ಯೋ, ಅವಳೇನು ಹೇಳ್ತಾಳೆ ಸುಬ್ಬು? ಅವಳು ಗಂಡನ ಮನೇಲಿ ಬೇಕಾಗಿರೋ ಹಣ್ಣು ತರಕಾರಿ ಬಾದಾಮಿ ಗೋಡಂಬಿ ತಿಂದು ಅವಳಿಗೂ ಬೇಜಾರಾಗಿರುತ್ತೆ. ನೀನು ಹೋಗಿ ತಗೊಂಡ್ ಬಾ. ಅವಳ ಜೊತೆಲಿ ಅವಳ ಮಗನು ತಾತ ತಂದಿರೋ ಚಿತ್ರಾನ್ನನ ತಿನ್ಲಿ. ಅನು, ನಿಂಗೆ ಇನ್ನೇನಾದ್ರೂ ಬೇಕಂದ್ರೆ ಈಗಲೇ ಹೇಳ್ಬಿಡು. ನಿಮ್ಮನೆ ಥರ ಕೇಳಿದ ತಕ್ಷಣ ತಿಂಡಿ ಮಾಡೋಕ್ಕೆ ಬೇಕಾದಷ್ಟು ನಮ್ಮ ಮನೇಲಿ ಇರಲ್ಲ. ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇ ಅಮ್ಮ, ಯಾಕೆ ಸುಮ್ಮನೆ ಇರಬೇಕು? ಇದು ಸುಬ್ಬು ಮನೆ, ಆರ್ಯವರ್ಧನ್ ಮನೆ ಅಲ್ಲ. ಅಮ್ಮ, ಯಾಕಮ್ಮ ತಿನ್ನಕ್ಕೇನು ಇಲ್ವೇ ಇಲ್ಲ ಅನ್ನೋ ರೀತಿಲಿ ಮಾತಾಡ್ತಾ ಇದೆಯಾ? ಆಕ್ಚುಲಿ ತುಂಬಾ ದಿನದಿಂದ ನನಗೂ ಚಿತ್ರಾನ್ನ ತಿನ್ಬೇಕು ಅಂತ ಆಸೆ ಆಗಿತ್ತು. ಈಗ ಆ ಯೋಗ ಕೂಡ್ ಬಂದಿದೆ. ನೀನ್ ಏನೇನೋ ಮಾತಾಡಿ ಸುಮ್ಮನೆ ನನ್ನ ಆಸೆನ ಹಾಳು ಮಾಡ್ಬೇಡ. ಅಪ್ಪ,
ನೀವು ಹೋಗಿ 2 ಪ್ಲೇಟ್ ಕಡಕ್ ನಿಂಬೆಹಣ್ಣಿನ ಚಿತ್ರಾನ್ನ ತಗೊಂಡ್ ಬನ್ನಿ. ಒಂದ್ ನನಗೆ, ಇನ್ನೊಂದು ನನ್ನ ಮಗುಗೆ. ಬಂಗಾರ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನಾ ಬರೋಷ್ಟರಲ್ಲಿ ಮಲಗ್ ಬಿಡ್ಬೇಡ, ಆಮೇಲೆ ನಿನ್ನ ಹೇಳ್ಸೋದು ತುಂಬಾ ಕಷ್ಟ. ಈಗಲೇ ಬಂದೆ 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 ಅನು, ನೀನ್ ನಿಮ್ಮ ಅಪ್ಪನ ರಾಗಕ್ಕೆ ಸ್ವರ ಸೇರಿಸ್ತಿದ್ಯಾ. ಯಾಕಮ್ಮ? ಯಾಕೆ ಅಂದ್ರೆ ನಿನ್ನ ಗಂಡನ ಮಧ್ಯೆ ಇರೋ ಬಿರುಕನ್ನ ಸರಿ ಮಾಡ್ಕೊಂಡು ನಿನ್ನ ಗಂಡನ ಮನೆಗೆ ಹೋಗೋದ್ ಬಿಟ್ಟು ಸುಬ್ಬು ಮಾತಿಗೆ ತಾಳ ಹಾಕೊಂಡು ಇಲ್ಲೇ ಕುಂತ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ. ಅಮ್ಮ, ಈಗಿನ ಮಟ್ಟಿಗೆ ನಾನು ಮಾಡ್ತಿರೋದು ಸರಿಯಾಗೇ ಇದೆ. ಇದೇ ನಾನು ಬೇಡ ಅಂತ ಹೇಳ್ತಿರೋದು. ಅಮ್ಮ, ನಾನು ಏನೇನೋ ಮಾತಾಡಿ ಅಪ್ಪನ ಮನ್ಸಿಗೆ ಒತ್ತಡ ಕೊಟ್ಟು ಅವ್ರನ್ನ ಶಾಶ್ವತ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಏನೇನೋ ಹೇಳಿ ಎದುರಿಸ್ಬೇಡ ಅನು. ಈಗಿರೋ ಯೋಚನೆ ಜೊತೆಗೆ ಇದು ಬೇರೆ. ಹಾಗಲ್ಲ ಅಮ್ಮ, ಡಾಕ್ಟರ್ ಹೇಳಿಲ್ವಾ ಅಪ್ಪಂಗೆ ಜಾಸ್ತಿ ಒತ್ತಡ ಕೊಡಬಾರ್ದು ಅಂತ. ನೀನೇನು ಯೋಚನೆ ಮಾಡಬೇಡ. ಅಪ್ಪಂಗೆ ನನ್ನ ಮತ್ತೆ ಆರ್ಯ ಸರ್ ಪ್ರೀತಿ ಅರ್ಥ ಆಗಿ ಅವ್ರು ನನ್ನನ್ನು ವಾಪಸ್ ಅವ್ರ ಹತ್ರ ಕರ್ಕೊಂಡು ಹೋಗೇ ಹೋಗ್ತಾರೆ. ಅಲ್ಲಿವರೆಗೂ ಕಾಯಬೇಕು ಅಷ್ಟೆ.